ಸ್ವಾಗತ. ನಾನು ವೈಶಾಖಿಯ. ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೃಷ್ಣರಾಜ ಕ್ಷೇತ್ರದ ಮಾಜಿ ಎಂಎಲ್ಎ ಆದಂತಹ ಎಂ.ಕೆ. ಸೋಮಶೇಖರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ಸರ್, ನಿಮ್ಮ ಪರ್ಮಿಷನ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ಸರ್ ಮಾಡಿ. ಸರ್, ನಿಮ್ಮ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಬಗ್ಗೆ ಕಿರು ಪರಿಚಯ ಕೊಡಬೇಕು. ಸರ್, ನಾನು BCom ಪದವೀಧರ, ಆಮೇಲೆ LLB ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಇನ್ನೂ ಕೆಲಸ ಇತ್ತು, ಅದನ್ನ ಪಾಸ್ ಮಾಡ್ಕೊಂಡು ಹೋಗಿಲ್ಲ. BCom LLB ಮತ್ತೆ ತಂದೆ ತಾಯಿಗಳು ಕೂಡ ಅವರು ಒಂದು ಮಟ್ಟದ ವಿದ್ಯಾಭ್ಯಾಸ, ನಮ್ಮದೇ ಈ ಮಟ್ಟದ ವಿದ್ಯಾಭ್ಯಾಸ. ಅವರ ತಂದೆ ಒಂದು 5-6 ಕ್ಲಾಸ್ ಏನೋ ಓದಿದ್ರು, 5-6. ತಾಯಿ 4ನೇ ಕ್ಲಾಸ್ ಏನೋ ಓದಿದ್ರು. ನಾವು 3 ಜನ ಅಂತಂದ್ರೆ 3 ಜನ ಗಂಡು ಮಕ್ಕಳು. ನಮ್ಮದೊಂದು ಸಾಮಾನ್ಯ ವರ್ಗದ ಒಂದು ಕುಟುಂಬ. ಅಲ್ಲಿಂದ ವಿದ್ಯಾರ್ಥಿ ದಶೆಯಿಂದಲೇ ನಮಗೆ ರಾಜಕೀಯದಲ್ಲಿ ಆಸಕ್ತಿ ಕೂಡ ಇತ್ತು. ಅಲ್ಲೂ ಕೂಡ ಕಾಲೇಜಿನಲ್ಲಿ ಕ್ಲಾಸ್ ರಿಪ್ರೆಸೆಂಟೇಟಿವ್ಗೆ ಬೇರೆ ಬೇರೆ ಸ್ಪರ್ಧೆ ಮಾಡಿದ್ದೆ. ಅಲ್ಲಿಂದ ಕನ್ನಡ ಸಂಘ ಅದು ಇದು ಮಾಡಿಕೊಂಡು ಕನ್ನಡ ಸಂಘದಲ್ಲಿ ಹೋರಾಟಗಳು. ಮತ್ತು ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಾಗಲೇ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಭಿಮಾನಿಯಾಗಿ ಅಲ್ಲಿ ಎಲ್ಲ ವಿಚಾರಗಳಿಗೂ ಹೋಗ್ತಾ ಇದ್ದೆ. ಶಿಕ್ಷಣದಿಂದ ಕೂಡ ಬಹಳ ಆಸಕ್ತಿಯಿಂದ ಪತ್ರಿಕೆಗಳಲ್ಲಿ ರಾಜಕೀಯದ ವ್ಯಕ್ತಿಗಳನ್ನ ಮತ್ತು ರಾಜ್ಯದ ಆಡಳಿತದ ಬಗ್ಗೆ ವಿದ್ಯಾಭ್ಯಾಸದಿಂದ ಕೂಡ ಪತ್ರಿಕೆಗಳ ಪ್ರತಿನಿತ್ಯ ಓದ್ತಕ್ಕಂಥದ್ದು, ಆ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ವಿದ್ಯಾಭ್ಯಾಸದ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಮೊದಲಿಂದ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಹಾಗೆ ಸರ್, ಮೂಲ ಕಾರಣ ಏನು ಸರ್ ರಾಜಕೀಯಕ್ಕೆ? ರಾಜಕೀಯದಲ್ಲಿ ಸಾಕಷ್ಟು ಸುತ್ತಮುತ್ತ ನೊಂದವರಿಗೆ ಅನೇಕ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಮ್ಮ ರಿಲೇಷನ್ಗಳು ಕೂಡ ರಾಜಕೀಯದಲ್ಲಿದ್ದರು. ಅವ್ರ ಹತ್ರ ಹೋಗಿ ಅವ್ರ ಕೆಲಸಗಳನ್ನೆಲ್ಲ ಮಾಡಿಸ್ಕೊಡ್ತಾ ಇದ್ದೋ. ವಿದ್ಯಾಭ್ಯಾಸದ ಕಾಲದಲ್ಲೇ ಮನೆ ಇಲ್ಲ ಅಂತ ಹೇಳಿದವ್ರಿಗೆ ಅವೆಲ್ಲ ಹೋಗಿ ಅರ್ಜಿಗಳು ಕೊಡ್ತಾ ಇದ್ದೋ. ಅಲ್ಲಿ ಹಿಂದೆ CIT ಬೀಳ್ತಾ ಇತ್ತು. ಅಲ್ಲಿ DLG ಅಂತ ಚೇರ್ಮನ್ ಆಗಿದ್ರು, ಕೆಂಗೇಗೌಡರು ಚೇರ್ಮನ್ ಆಗಿದ್ರು. ಅವ್ರ ಹತ್ರ ಕರ್ಕೊಂಡೋಗಿ ಇವರಿಗೆಲ್ಲ ಮನೆಗಳಿಲ್ಲ, ಸೈಟ್ಗಳಿಲ್ಲ, ಇವರಿಗೆಲ್ಲ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿ ಅಂತ ಹೇಳಿದಾಗ ಅವ್ರಿಗೆಲ್ಲ ನಿವೇಶನಗಳನ್ನು ಕೊಡಿಸ್ತಕ್ಕಂಥದ್ದು, ಸೈಟ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೆ. ರಾಜಕೀಯದಲ್ಲಿ ಇನ್ಯಾರಿಗೂ ಏನೋ ತೊಂದರೆ ಆದಾಗ, ಪೊಲೀಸ್ ಸ್ಟೇಷನಲ್ಲಿ ಏನೋ ತೊಂದರೆ ಆದಾಗ ಅವ್ರ ವಿಚಾರದಲ್ಲಿ ಕರ್ಕೊಂಡೋಗಿ ಅವರಿಂದ ಹೇಳಿ ಪೊಲೀಸ್ನವರಿಗೆ ನ್ಯಾಯಯುತವಾದಂಥ ಒಂದು ತೊಂದರೆ ಆಗಿದ್ದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳು ಅವ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೋ. ಮತ್ತು ಅನೇಕ ಹೋರಾಟಗಳಲ್ಲಿ ಕನ್ನಡ ಸಂಘದ ಹೋರಾಟದಲ್ಲೂ ಇದ್ದೆ. ಮತ್ತು ಕಾಂಗ್ರೆಸ್ ರಾಜಕೀಯದ ಪಕ್ಷವಾಗಿ ಅದೇನೇನು ಕಾರ್ಯಕ್ರಮಗಳು ಹಾಕೊಳ್ತಾ ಇತ್ತು, ಆ ಹೋರಾಟದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ವಿದ್ಯಾಭ್ಯಾಸ ಸಮಯದಲ್ಲೇ ಕೂಡ ಅಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದರು. ಆನಂತರ ದಿನಗಳಲ್ಲಿ ಹಾಗೆಯೇ ರಾಜಕೀಯದ ಸಂಪರ್ಕದ ಮುಖಾಂತರ ಆನಂತರ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಫಾಲೋ ಮಾಡ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಆನಂತರ ನಗರ ಪಾಲಿಕೆ ಚುನಾವಣೆ ಬಂತು. ನಗರ ಪಾಲಿಕೆ ಚುನಾವಣೆ ಬಂದಾಗ ನಗರ ಪಾಲಿಕೆ ಚುನಾವಣೆ ನನಗೆ ಯಾವುದೇ ಪಕ್ಷದ ಟಿಕೆಟ್ ಸಿಗಲಿಲ್ಲ. ಸಿಗದೇ ಇಂಡಿಪೆಂಡೆಂಟ್ ಆಗಿ ನಿಂತು ಇಂಡಿಪೆಂಡೆಂಟ್ ಆಗಿ ಗೆದ್ದಂಥದ್ದು. ಮತ್ತೆ ನಗರ ಪಾಲಿಕೆಯಲ್ಲಿ 2ನೇ ಬಾರಿಗೆ ಮೈಸೂರು ನಗರದ ಹೈಯೆಸ್ಟ್ ರೀಡಿಂಗಲ್ಲಿ ಗೆದ್ದಂಥದ್ದು. ಆ ನಂತರ MLA ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಸಿದ್ದರಾಮಯ್ಯನವರು ಒತ್ತಾಯ ಹಾಕಿದ್ದಾಗ ಸಿದ್ದರಾಮಯ್ಯನವರು ನನಗೆ ಟಿಕೆಟ್ ಕೊಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಆವಾಗ ಜನತಾ ದಳದಲ್ಲಿ ನಾನು MLA ಆಗಿದ್ದೆ. MLA ಆಗಿದ್ದು ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದು ಆ ನಂತರದಲ್ಲಿ 1 ಬಾರಿ ಸೋಲು ಗೆಲುವು ಎರಡೂ ಮಾಡಿಕೊಂಡು 2ನೇ ಬಾರಿ ಗೆದ್ದಾಗ ಕೂಡ ಬಡವರು ಮನೆಗಳಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು. ಎಲ್ಲರೂ ಕೂಡ ಮನೆಗಳು ಕೊಡಿಸ್ಬೇಕು ಅಂತೇಳಿ ಅನೇಕ, ಈಗ ಅವರು ಹಳೆ ಮನೆಗಳು ಕಟ್ಟೋಕ್ಕೆ ಶಕ್ತಿ ಇರಲ್ಲ ಅಂಥವ್ರಿಗೆ 4,80,000ದಲ್ಲಿ ಆ ಥರ ಒಂದು 1,000 ಮನೆ ಮೇಲೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದಲ್ಲದೆ 3,60,000 ರೂಪಾಯಿನಲ್ಲಿ 2,70,000 ರೂಪಾಯಿನಲ್ಲಿ ಎಲ್ರಿಗೂ ನಾವು ಸರ್ಕಾರದ ಹಣ ಕೊಡಿಸಿ ಮನೆಗಳು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ. ಒಟ್ಟು 8,000 ಮನೆ ಗುರಿ ಇಟ್ಕೊಂಡು 2,000 ಮನೆಗಳು ಈ ಥರ ಕಟ್ಟಿಸ್ಕೊಟ್ಟು 4,000 ಜನ ಮನೆಯವರಿಗೆ ಬಾಡಿಗೆ ಮನೆಯಲ್ಲಿ ಇದ್ದವರಿಗೆ ಗ್ರೂಪ್ ಹೌಸಿಂಗ್ ಸ್ಕೀಮ್ನಲ್ಲಿ ಅವ್ರಿಗೆಲ್ಲ ಲಿಸ್ಟೆಲ್ಲ ಅನೌನ್ಸ್ ಮಾಡಿ 18 ಕೋಟಿ ರೂಪಾಯಿ DC ಅಕೌಂಟಲ್ಲಿ ಚುನಾವಣೆ ಬಂತು. ಚುನಾವಣೆಯಲ್ಲಿ ನಾನು ಪರಾಜಿತನಾದೆ.
ಈಗಿರ್ತಕ್ಕಂಥ ಗೆದ್ದಿರ್ತಕ್ಕಂಥ MLA ಅನೇಕ ಕೆಲಸಗಳನ್ನು ಮಾಡಿಲ್ಲ, ಅವ್ರಿಗೆ ಇನ್ನೂ ನ್ಯಾಯ ದೊರಕಿಸಿಲ್ಲ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದರೆ ಆ 6,000 ಮನೆಗಳು ಏನಿತ್ತು ಬಡವರಿಗೆ ಅದು ಕೊಡಬೇಕು ಅಂತಕ್ಕಂಥ ಗುರಿ ನಮ್ಮ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ. ಹಾಗೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿರುವ ಹಿರಿಯ ನಾಯಕರಾದಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, DK ಶಿವಕುಮಾರ್ ಸರ್ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸರ್, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಇವತ್ತು ಈ ರಾಜ್ಯನ ಈ ದೇಶವನ್ನು ಉಳಿಸಬೇಕು, ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಏನು ಸ್ವತಂತ್ರ ತಂದುಕೊಟ್ಟರು ಹಿರಿಯರೆಲ್ಲ ಹೋರಾಟ ಮಾಡಿ ಸ್ವತಂತ್ರ ತಂದಂಥ ದೇಶ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ಗುರಿ ಇಟ್ಕೊಂಡಿದ್ರು. ಆ ದೃಷ್ಟಿಯಲ್ಲಿ ಅವರು ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಆ ದಿನದಲ್ಲಿ ಸಿದ್ದರಾಮಯ್ಯನವರ ಕಳೆದ 5 ವರ್ಷದ ಆಡಳಿತ ಇಡೀ ರಾಜ್ಯ ಮೆಚ್ಚುವಂತಾಗಿದೆ. ಒಳ್ಳೆ ಆಡಳಿತ, ಒಳ್ಳೆ ಬಡ್ಜೆಟ್ಗಳನ್ನ ಕೊಟ್ಟಂಥದ್ದು. ಅದೇ ಇವತ್ತಿನ ಪರಿಸ್ಥಿತಿ ನೋಡಿ ಜನ ಮತ್ತೆ ಆ ಸರ್ಕಾರ ಬೇಕು ಅಂತಕ್ಕಂಥ ಜನ ಹೇಳ್ತಾ ಇದ್ದಾರೆ. ಹಾಗೆ DK ಶಿವಕುಮಾರ್ ಅವರಾಗಲಿ, ಪರಮೇಶ್ವರ್ ಅವರಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ, ಅವರೆಲ್ಲರೂ ಕೂಡ ರಾಜ್ಯದ ಜನತೆಗೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಬಡ ಜನತೆಗೆ, ರೈತರಿಗೆ, ನೊಂದವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲರೂ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲರೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಪೂರಕವಾಗಿ ನಾವು ಸ್ಪಂದಿಸಿ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಕನಸಿನ ಜಿಲ್ಲೆ ಮೈಸೂರು ಯಾವ ಸ್ಥಾನದಲ್ಲಿರಬೇಕು, ಅಭಿವೃದ್ಧಿ ಕಾರ್ಯದಲ್ಲಿ ಯಾವ ಸ್ಥಾನದಲ್ಲಿರಬೇಕು ಅಂತ ಬಯಸ್ತೀರಾ? ಈಗಾಗಲೇ ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ನಗರಕ್ಕೆ 4,500 ಕೋಟಿ ರೂಪಾಯಿ ಕೊಟ್ಟು ಸರ್ವತೋಮುಖ ಅಭಿವೃದ್ಧಿ ನಗರದ ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲ ಜನ ಅದನ್ನು ನೆನ್ಕೊಳ್ತಾ ಇದ್ದಾರೆ. ಇದು ಜಯದೇವ ಹಾಸ್ಪಿಟಲ್ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, KR ಹಾಸ್ಪಿಟಲಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಂದಂಥದ್ದು ಇರ್ಬೋದು, ಮತ್ತು ಮಹಾರಾಣಿ ಕಾಲೇಜು, ಹಿಂದುಳಿದ ವರ್ಗಗಳಿಗೆ ಹಾಸ್ಟೆಲ್ಸ್ಗಳಿರ್ಬೋದು, ಹೆಣ್ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಅವ್ರು ಫ್ರೀ ಎಜುಕೇಶನ್ ಮಾಡಿದಂಥದ್ದು. ಇದೆಲ್ಲ ರೀತಿಯಲ್ಲೂ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಮೈಸೂರಿನ ನಗರವನ್ನು ಹಿಂದೆ ಕೆಲವರೆಲ್ಲ ಬರೀ ಬಾಯಿ ಮಾತಲ್ಲಿ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟರು. ಮೋದಿಯವರು ಕೂಡ ಇದು ಅತ್ಯಂತ ಸುಂದರವಾದಂಥ ನಗರ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾವುದೇ ಒಂದು ಕಾಂಟ್ರಿಬ್ಯೂಷನ್ನು ಕೊಡಲಿಲ್ಲ. ಆದರೂ ಮೈಸೂರು ನಗರದ ಅವತ್ತಾಗಿರ್ತಕ್ಕಂಥ ಅಭಿವೃದ್ಧಿ ಮುಂದೆ ಇವತ್ತು ಏನೂ ಮಾಡಿಲ್ಲ. ಇರ್ತಕ್ಕಂಥ ರಸ್ತೆಗಳು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಅವತ್ತೇನು ಅಭಿವೃದ್ಧಿ ಆಯಿತು ಅದೇ ರೀತಿ ಮುಂದೆ ಈ ನಗರವನ್ನು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು. ಕೈಗಾರಿಕೆನಲ್ಲೂ ಕೂಡ ಬಹಳ ಎತ್ತರಕ್ಕೆ ಬೆಳಿಬೇಕು. ಅನೇಕ ಕೈಗಾರಿಕೆಗಳು ಹೆಚ್ಚು ಬಂದು ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ನಗರ ಕನಸ್ಕೊಂಡಿರ್ತಕ್ಕಂಥದ್ದು. ಅಂಥ ನಗರವಾಗಿ ಬೆಳಿಬೇಕಾಗಿದೆ. ಮತ್ತು ಸಾಂಸ್ಕೃತಿಕ ನಗರವಾಗಿ ಇದು ತನ್ನ ಹಿರಿಮೆಯನ್ನು ಉಳಿಸ್ಕೊಂಡು, ಆ ಸೌಂದರ್ಯನ ಉಳಿಸ್ಕೊಂಡು, ಆ ಸ್ವಚ್ಛತೆಯಲ್ಲಿ ಏನು ನಾವು ಮೈಸೂರು ನಗರಕ್ಕೆ ಅಂತ ನಮ್ಮ ಖಾತೆಗೆ ಬಂತು, ಆ ಸ್ವಚ್ಛತೆಯನ್ನು ಉಳಿಸ್ಕೊಂಡು ನಗರ ಸರ್ವತೋಮುಖವಾಗಿ ಬೆಳಿಬೇಕು ಅಂತಕ್ಕಂಥದ್ದು. ಆ ಸಾಂಸ್ಕೃತಿಕ ನಗರ ಅಂತಕ್ಕಂಥ ಹೆಸರನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಯಾವತ್ತೂ ಅದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮುಂದೆ ಬರುವ ಚುನಾವಣೆಗೆ ನೀವು ಹಾಕಿಕೊಂಡ ಯೋಜನೆಗಳನ್ನು ಮತ್ತೆ ನಿಮ್ಮ ಹೇಗೆ ಬೆಂಬಲ ಕೊಡ್ತೀರಾ ಸರ್ ನಿಮ್ಮ ಪಕ್ಷಕ್ಕೆ? ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ತಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಮುಖಾಂತರ ತಾನು ಪ್ರಾಮಾಣಿಕವಾಗಿ ಕೊಟ್ಟಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವತ್ತು ಕೂಡ ಜನಗಳ ಕೆಲಸಗಳು ಮಾಡಬೇಕು, ಜನಗಳನ್ನ ಹೋಗಿ ಸ್ಪಂದಿಸಬೇಕು ಅಂತೇಳಿ ಪ್ರತಿನಿತ್ಯ ಮನೆ ಭೇಟಿ ಕೊಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ದಿಕ್ಕಿನಲ್ಲಿ ಜನಗಳು ನಮ್ಮ ಒಪ್ಕೊಂಡಿದ್ದಾರೆ. ಯಾವಾಗಲೂ ಕೈ ಸಿಗ್ತಾರೆ, ಯಾರು ಫೋನ್ ಮಾಡಿದ್ರು ಫೋನ್ ಸಿಗ್ತಾರೆ, ತೆಗಿತಾರೆ ಅಂತೇಳಿ ಅದೇ ದಿಕ್ಕಿನಲ್ಲಿ ನಾವು ಒಂದು ಚುನಾವಣೆಗೂ ಕೂಡ ಎಲ್ಲರಿಗೂ ಸಿಗ್ತಕ್ಕಂಥವ್ರು, ಫೋನ್ಗೆ ಸ್ಪಂದಿಸ್ತಕ್ಕಂಥವ್ರು, ಎಲ್ಲರೂ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಅಂತೇಳಿ ಜನ ಗುರುತಿಸಿದ್ದಾರೆ. ಆ ದಿಕ್ಕಿನಲ್ಲೇ ಜನಗಳಿಗೆ ಇನ್ನೂ ಹೆಚ್ಚು ಹತ್ತಿರದವರಾಗಿ ಆ ದಿಕ್ಕಿನಲ್ಲಿ ಇನ್ನೂ ಹೆಚ್ಚು ಜನಗಳ ವಿಶ್ವಾಸ ಗಳಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಇರ್ತಕ್ಕಂಥ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ರಾಜ್ಯದಲ್ಲೂ ಕೂಡ ಅದೇ ದಿಕ್ಕಿನಲ್ಲಿ ಹೊಸ ಮ್ಯಾನಿಫೆಸ್ಟೋ ನಾವು ಕೂಡ ನಮ್ಮ ಪಕ್ಷ ಬಿಡುಗಡೆ ಮಾಡುತ್ತೆ. ಅದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ, ಸಾಮಾನ್ಯ ಜನಕ್ಕೆ ಅನುಕೂಲ ಆಗ್ತಕ್ಕಂಥ, ಎಲ್ರಿಗೂ ಹೋಗ್ತಕ್ಕಂಥ ಮ್ಯಾನಿಫೆಸ್ಟೋನ ಚುನಾವಣೆಯಲ್ಲಿ ಕೊಡುತ್ತೆ. ಅದರ ಮುಖಾಂತರ ನಾವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಕಾರಿಯಾಗುತ್ತೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಸಹಕಾರಿಯಾಗಿದೆ, ಅದನ್ನು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ರಾಜಕೀಯ ಹೊರತಾಗಿ ಈಗ ಪ್ರಸ್ತುತವಾಗಿ ರಾಜ್ಯದಲ್ಲಿ ಕೋಮು ಗಲಭೆ ಹೆಚ್ಚಾಗ್ತಿದೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ನಿಲುವೇನು ಸರ್? ನೋಡಿ, ಇವತ್ತು ರಾಜ್ಯದಲ್ಲಿ ಶಾಂತಿಯ
ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ಹಿಂದೆ ಸ್ವತಂತ್ರ ಹೋರಾಟ ಮಾಡಿದಂಥ ಎಲ್ಲ ಮಹಾನೀಯರುಗಳು, ಮಹಾತ್ಮ ಗಾಂಧಿಯಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಸರೋಜಿನಿ ದೇವಿಯವರು ಇರ್ಬೋದು, ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥದ್ದು ಇರ್ಬೋದು, ಎಲ್ಲರೂ ಕೂಡ ಎಲ್ಲರ ಕನಸು, ಬಸವಣ್ಣವ್ರ ಕನಸು ಕೂಡ, ಬುದ್ಧನ ಕನಸು ಕೂಡ, ಎಲ್ಲರೂ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದು. ಇವು ಕೇವಲ ಓಟ್ಗೋಸ್ಕರ ಓಟ್ಗಳನ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ಹಿಂದೂಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ, ಅವ್ರ ಮನಸ್ಸಿನಲ್ಲಿ ದ್ವೇಷ ಭಾವನೆಯನ್ನು ಬಿತ್ತತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಹೆಚ್ಚು ದಿನ ನಿಲ್ತಕ್ಕಂಥದ್ದಲ್ಲ. ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ಈ ದೇಶದ ಧರ್ಮ, ಈ ನೆಲದ ಧರ್ಮ. ಇದುವರೆಗೂ ಈ ದೇಶದಲ್ಲಿ ಯಾವ ಮಹಾತ್ಮಗಳು, ಮಹನೀಯರುಗಳು, ಬುದ್ಧನಿಂದ ಹಿಡಿದು ಬಸವಣ್ಣನಿಂದ ಹಿಡಿದು ಕನಕದಾಸ ಇರ್ಬೋದು, ಕುವೆಂಪು ಇರ್ಬೋದು, ಅನೇಕ ಮಹನೀಯರು ಹುಟ್ಟಿ ಸಂತರುಗಳು, ಕವಿಗಳು ಅನೇಕ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಅದು ಎಲ್ಲರೂ ಒಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದೇ. ಆ ಹಿರಿಯರ ಸಂದೇಶದಂತೆ ನಾವು ಒಟ್ಟಾಗಿ ಮಾಡಬೇಕಾದ್ದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸ್ವತಂತ್ರ ತಂದುಕೊಟ್ಟವರು ಗುರಿ ಕೂಡ ಅದೇ ಆಗಿತ್ತು. ಹಾಗಾಗಿ ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಕೂಡ ಒಂದಾಗಿ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿದೆ. ಸರ್, ನಿಮ್ಮ ಜೀವನದಲ್ಲಿ ಕಂಡಂತ 7 ಆಗಿರ್ಬೋದು, ಸನ್ನತ ಪ್ರಶಸ್ತಿ ಪುರಸ್ಕಾರಗಳ ಇತಿಹಾಸ ಹಂಚ್ಕೋಬಹುದು. ನಾವು ಮಾಡಿದಂಥ ಕೆಲಸಗಳಿಗೆ ಅನೇಕ ಬಾರಿ ಗೆಲುವಾಗುತ್ತೆ, ಒಳ್ಳೆ ಅಧಿಕಾರಗಳು ಸಿಗುತ್ತೆ. ಸೋತಾಗ ಕೆಳಗೆ ಬಿಡದೆ ಡಿಪ್ರೆಷನ್ ಹೋಗ್ದೇನೆ, ಗೆದ್ದಾಗ ಅಹಮಲ್ ಮೆರಿದೇನೆ, ಸಮಸ್ಥಿತಿಯಲ್ಲಿ ಸಮಚಿತ್ತರಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೆಲುವು ನಮ್ಮನ್ನ ಒಪ್ಸೋದಿಲ್ಲ, ಸೋಲು ನನ್ನನ್ನು ಕುಗ್ಸೋದಿಲ್ಲ. ಜನಗಳಿಗೆ ಕೆಲಸ ಮಾಡಬೇಕು ಅಂತ ನಿರಂತರವಾಗಿ ಜನಗಳ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ಮೈಸೂರು ಬೆಂಗಳೂರು ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಅದು ನಿಮ್ಮ ಪ್ರಕಾರ ಒಂದು ರಾಜ್ಯದ ಒಂದು ಅಭಿವೃದ್ಧಿಗೆ ಸಾಕ್ತಿದೆಯಾ ಅಥವಾ ಹೇಗೆ ಸರ್? ಹೌದು, ಇದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಆದಂಥದ್ದು. ಕಾಂಗ್ರೆಸ್ ಸರ್ಕಾರದ ಎಚ್.ಸಿ. ಮಾದೇವಪ್ಪ ಇದ್ದಾಗ ಕೇಂದ್ರ ಸರ್ಕಾರಕ್ಕೆಲ್ಲ ಹೋಗಿ ಅದನ್ನ ತಂದಂಥದ್ದು. ಅವಾಗಲೇ ಅಪ್ರೂವಲ್ ಎಲ್ಲ ಆಗಿತ್ತು. ಅವಾಗಲೇ DPR ಎಲ್ಲ ಮಾಡಿ ಸರ್ಕಾರ ಕಳಿಸಿ ಅನುಮತಿ ಪಡೆದು ಎಲ್ಲ ಆದಂಥದ್ದು. ಯಾವುದೇ ಒಂದು ದಶಪಥ ರಸ್ತೆ ಮಾಡಬೇಕು ಅಂತೇಳಿ ಅವತ್ತು ಕಾಂಗ್ರೆಸ್ ಸರ್ಕಾರ ಏನು ಕನಸ್ಕೊಂಡಿತ್ತು, ಅದು ಕೇಂದ್ರದವ್ರದ್ದು ಅನುದಾನ ಕಳಿಸಿ ತರಿಸಿ ಆ ಮುಖಾಂತರ ಕೆಲಸ ಆಗ್ತಾ ಇದೆ. ಇದರಿಂದ ರಾಜ್ಯದ ಅಭಿವೃದ್ಧಿ ಆಗುತ್ತೆ. ಮತ್ತೆ ಹಿಂದೆ ಕೇಳುವಾಗ ನಿಮ್ಮ ಸ್ನೇಹಿತರು ಹೇಳುವಾಗ ಒಂದು ಮರೆತೆ, ಈ ರಾಜ್ಯದ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಈ ಕೋಮು ಗಲಭೆಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಕುಸಿತಾ ಇದೆ, ರಾಜ್ಯದಲ್ಲೂ ಕುಸಿತಾ ಇದೆ. ಮತ್ತೆ ಈ ರಾಜ್ಯದಲ್ಲಿ ಕೋಮು ಗಲಭೆಯಿಂದ ಮತ್ತೆ ಇವರ ಕೆಟ್ಟ ಆರ್ಥಿಕ ನೀತಿಯಿಂದ ದೇಶ GDP ಕುಸಿತಾ ಇದೆ. GDP ಕುಸಿದಾಗ ದೇಶದ ಆಂತರಿಕ ಉತ್ಪನ್ನ ದೇಶದಲ್ಲಿ ಆಗ್ತಾ ಇಲ್ಲ. ಆಮೇಲೆ ಹೊರದೇಶದವರು ಕೂಡ ತಮ್ಮೆಲ್ಲ ಬಂಡವಾಳಗಳನ್ನು ಕೂಡ ಹಿಂತೆಗೆದುಕೊಳ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಪತ್ರಿಕೆ ನೋಡಿರ್ಬೋದು, ಒಂದು ಅಂದಾಜು ಸಾಕಷ್ಟು ಸುಮಾರು 135 ಲಕ್ಷ ಕೋಟಿ ಇರ್ಬೋದು ಅಂತ ಕಾಣುತ್ತೆ. ಅಷ್ಟು ಶೇರ್ಸ್ಗಳನ್ನ ಹೊರದೇಶದವರು ವಾಪಸ್ ತಗೊಂಡು ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಯಾವಾಗ ಹೊರದೇಶದವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ತೆಗೆದುಕೊಂಡ್ಬಿಡ್ತಾ ಇದ್ದಾರೆ, ದೇಶದ ಆರ್ಥಿಕತೆ ಕುಸಿತಾ ಇದೆ. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. GDP ಕುಸಿದಿದೆ. ಇದಕ್ಕೆ ಈ ದೇಶದಲ್ಲಿ ಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು ಮತ್ತೆ ಕೋಮು ಗಲಭೆಗಳಾಗ್ತಾ ಇದೆ ಅಂತಕ್ಕಂಥದ್ದು ಹೊರದೇಶದಲ್ಲಿ ಆ ಜನಕ್ಕೆ ಆಗ್ತಾ ಇರ್ತಕ್ಕಂಥ ಪ್ರಚಾರಗಳು, ಇದರಿಂದ ದೇಶ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಅನುಭವಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾವಾಗ ಹೊಸ ಇನ್ವೆಸ್ಟ್ಮೆಂಟ್ಗಳಿರಲ್ಲ, ಹೊರದೇಶದವ್ರ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ಮಲ್ಲೇ ಇಲ್ಲ, ಹೊರದೇಶದ ಇನ್ವೆಸ್ಟ್ಮೆಂಟ್ಗಳು ಕೂಡ ಬೇಕು ಈ ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ. ಯಾವಾಗ ಹೊರದೇಶದವ್ರ ಇನ್ವೆಸ್ಟ್ಮೆಂಟ್ ಎಲ್ಲ ತೆಗೆದುಕೊಂಡ್ಬಿಡ್ತಾರೆ, ಆಗ ಇಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಆಂತರಿಕ ಉತ್ಪನ್ನ GDP ಕೂಡ ಕುಸಿತಾ ಇದೆ. ಕುಸಿದಾಗ ಸಾಕಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ನಿರುದ್ಯೋಗಿಗಳಾಗಿ ಕೆಲಸಗಳಿಲ್ಲ, ನಿರುದ್ಯೋಗ ಸಮಸ್ಯೆ, ಮತ್ತೆ ಇವರ ಆರ್ಥಿಕ ನೀತಿ ಎಲ್ಲ ರೀತಿಯಲ್ಲೂ ತೊಂದರೆ ಆಗಿದೆ. ಇವತ್ತು ಈಗ ರಿಟೈರ್ಡ್ ಪರ್ಸನ್ಸ್ಗಳು ಸೇವಿಂಗ್ಸ್ನಲ್ಲಿ ತಮ್ಮ ಹಣನ, ಜೀವನದ ಹಣನ, ದುಡಿದ ಹಣನ ಬ್ಯಾಂಕಲ್ಲಿ ಇಟ್ಕೊಂಡು ಅಲ್ಲಿ ಬರೋ ಬಡ್ಡಿನ ಜೀವನ ನಡೆಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಇದು ಮನಮೋಹನ್ ಸಿಂಗ್ ಇದ್ದಾಗ 8-9% ಬಡ್ಡಿನೂ ಸಿಗ್ತಾ ಇತ್ತು, 7% ಇಳಿದಿತ್ತು. ಈಗ 5%, 3%, 2%ಗೆ ಇಳಿದಿದೆ. ಅವ್ರ ಪರಿಸ್ಥಿತಿಗಳು ಕೂಡ
ಚಿಂತಾಜನಕವಾಗಿದೆ. ಆರ್ಥಿಕ ಪರಿಸ್ಥಿತಿ ಎಲ್ಲ ದಿಕ್ಕಿನಲ್ಲೂ ಕುಸಿತಾ ಇದೆ. ಇವರು ಆರ್ಥಿಕ ದಿಕ್ಕಿನಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಹಣದುಬ್ಬರ, ಮನಿ ಇಂಡಕ್ಷನ್, ಅದು ಎಲ್ಲ ದರಗಳು ಏರ್ತಾ ಇದ್ದಾವೆ. ಯಾವಾಗ ಪೆಟ್ರೋಲ್ ದರ ಬೇರೆ ಬೇರೆ ದರ ಏರುತ್ತೆ, ಎಲ್ಲ ದರಗಳು ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಆ ಪೆಟ್ರೋಲ್ ದರದಿಂದ ಎಲ್ಲ ಪದಾರ್ಥಗಳ ರೇಟ್ಗಳು ಏರ್ತಾ ಇದ್ದಾವೆ. ಗ್ಯಾಸ್ 1,000 ರೂಪಾಯಿ ಆಗಿದೆ. ಈ ಹೊಡೆತ ಜನಗಳನ್ನ, ಸಿರಿ ಸಾಮಾನ್ಯನ ಬದುಕನ್ನ ಬಹಳಷ್ಟು ನೋವಿಗೆ ಈಡು ಮಾಡಿದೆ, ಅವರ ಸಂಕಷ್ಟಕ್ಕೆ ಈಡು ಮಾಡಿದೆ. ಇದರಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವರ ನೀತಿಯಿಂದ. ಹಾಗಾಗಿ ಈ ದೇಶದ ಪರಿಸ್ಥಿತಿ ಇಷ್ಟೊಂದು ಕೆಳಗಿಳಿಯೋದಕ್ಕೆ ಕಾರಣ ಆಗ್ತಾ ಇದೆ. ಸರ್, ಮೈಸೂರು ಅಭಿವೃದ್ಧಿ ಮಾಡಕ್ಕೆ ಕಳೆದ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನಗಳು ಸಿಗ್ತಾ ಇದೆ ಸರ್? ಕಳೆದ ಸರ್ಕಾರದಲ್ಲಿ 10% ಅಭಿವೃದ್ಧಿಗೂ ಕೂಡ ಮೈಸೂರು ನಗರಕ್ಕೆ ಬಂದಿಲ್ಲ. ಯಾವ ಅಭಿವೃದ್ಧಿಗಳು ಹೇಳ್ಕೊಳ್ತಕ್ಕಂಥದ್ದು ಹೇಳಿ ಇಂತಿದ್ದದಕ್ಕೆ ನಾವು ಶಂಕುಸ್ಥಾಪನೆ ಮಾಡಿ ಇಂಥ ಕೆಲಸಗಳು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಕಳೆದ ಬಾರಿ ಏನು ಮಾಡಿತ್ತು ಅದೇ ಕೆಲಸಗಳು ಮುಗಿದಿದ್ದಾವೆ. ಅದರದ್ದೇ ಇನ್ನೂ ಬಾಕಿ ಉಳಿದ ಕೆಲಸಗಳು ಇನ್ನೂ ನಡೀತಾ ಇದ್ದಾವೆ. ಇವರು ಹೊಸ ಯೋಜನೆಯೂ ತರಲಿಲ್ಲ, ಹೊಸ ದುಡ್ಡು ತಂದಿಲ್ಲ, ಕೆಲಸಗಳು ಆಗಿಲ್ಲ. ಸರ್, ಈಗ ಯುವ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ನಿಮ್ಮ ಮೈಸೂರಿನ ಜನತೆಗೆ ಏನು ಹೇಳಕ್ಕೆ ನಿಮ್ಮ ಕಿವಿ ಮಾತನ್ನು ಇಷ್ಟಪಡ್ತಾರೆ? ಯುವ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಶಕ್ತಿ ಇದೆ. ಅವರವರ ಅಭಿವೃದ್ಧಿ ಅವರಿಂದಲೇ ಅನ್ನೋದನ್ನ ಯುವಕರುಗಳು ಅರ್ಥ ಮಾಡ್ಕೋಬೇಕು. ಅವರು ಒಬ್ಬ ಯುವಕ ತಾನು ಶ್ರಮ ಹಾಕಿ ಜೀವನದಲ್ಲಿ ಮುಂದೆ ಬಂದರೆ ಖಂಡಿತ ಅವ್ರ ಮೇಲೆ ಬರ್ಬೋದು. ಯುವಕರು ನಾವೊಂದು ಯಾವತ್ತೂ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೋಬೇಕು. ನಾವೇನು ಮನಸ್ಸು ಮಾಡ್ತೀವಿ, ನಾವೇನು ಗುರಿ ಇಟ್ಕೋತೀವಿ, ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದ್ದೇ ಇದೆ. ಆ ದಿಕ್ಕಿನಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ಅದಕ್ಕೆ ಗುರುಜನದ ಪುಣ್ಯ ಆಗಲಿ, ಇನ್ಯಾವುದೋ ಆಶೀರ್ವಾದ ಆಗಲಿ, ಇನ್ಯಾವುದೋ ಅದೃಷ್ಟ ಆಗಲಿ ಯಾವುದೂ ಇಲ್ಲ. ಅವನ ಶ್ರಮ, ಆ ಶ್ರಮಕ್ಕೆ ಯಾವಕ್ಕೆ ಗುರಿ ಇಟ್ಕೊಂಡಿರ್ತಾನೆ ಆ ಗುರಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಸಿದ್ಧತೆಗಳನ್ನ ಪಡೆದುಕೊಳ್ಳಿಕ್ಕೆ ಶ್ರಮ ವಹಿಸಿ ಅವನು ಗುರಿ ಇಟ್ಕೊಂಡು ಹೋದ್ರೆ ಅವನು ಏನು ಮನಸ್ಸಲ್ಲಿ ಗುರಿ ಇಟ್ಕೊಂಡಿರ್ತಾನೆ ಆ ಗುರಿನ ಖಂಡಿತ ಯುವಕರುಗಳು ತಲುಪೋದು. ತನ್ನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಅವನಿಗೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅದೃಷ್ಟವನ್ನು ನಂಬಬೇಡ, ನಿನ್ನ ಶಕ್ತಿಯ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾರೆ. ಬುದ್ಧನು ಅದನ್ನ ಹೇಳ್ತಾರೆ, ನಿನ್ನ ಅಭಿವೃದ್ಧಿಗೆ ನೀನೇ ಕಾರಣ ಅಂತಾರೆ. ಸ್ವಾಮಿ ವಿವೇಕಾನಂದ ಕೂಡ ಹೇಳ್ತಾರೆ, ನಿನ್ನ ಅಭಿವೃದ್ಧಿಗೆ ನೀನೇ ಶಿಲ್ಪಿ ಅಂತಾರೆ. ಎಲ್ಲರೂ ಮಹನೀಯರು ಹೇಳ್ತಕ್ಕಂಥದ್ದು ಯುವಕರೇ ಈ ದೇಶದ ಶಕ್ತಿ. ಅವರು ಸರಿಯಾದ ತೀರ್ಮಾನಗಳನ್ನ ತೆಗೆದುಕೋಬೇಕು. ಯುವಕರು ಅವರು ಏನ್ ತೀರ್ಮಾನ ಮಾಡ್ಕೊತಾರೆ, ಏನ್ ಆಗ್ಬೇಕು ಅನ್ಕೊಂಡಿರ್ತಾರೆ ಅದನ್ನ ಆಗ್ಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತ ಎಫರ್ಟ್, ಶ್ರಮನ ತಾವೇ ಹಾಕ್ಬೇಕು, ತಾವೇ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಎಲ್ಲೆಲ್ಲಿ ಸಿಗುತ್ತೆ ಅದನ್ನೆಲ್ಲ ಉಪಯೋಗಗಳನ್ನ ಪಡ್ಕೊಂಡು ನನಗೆ ಹಣೆ ಬರದಲ್ಲಿಲ್ಲ ಅಂತಲೋ ಅಥವಾ ನನ್ನ ಅದೃಷ್ಟದಲ್ಲಿಲ್ಲ ಅಂತಲೋ ನನ್ನ ಪುಣ್ಯ ಅಂತಲೋ ಅದ್ಯಾವುದೋ ಅನ್ಕೋಬಾರ್ದು. ಅದೆಲ್ಲ ಸುಳ್ಳು. ಅವನೇನು ಶ್ರಮ ಆಗ್ತಾನೆ ಅದರಿಂದ ಖಂಡಿತ ಸಾಧ್ಯತೆ ಸಾಗ್ತಾ ಇದೆ. ಅವ್ನು ಗುರಿ ಇಟ್ಕೊಂಡು ಅವನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಆ ಗುರಿ ತಲುಪೋ ದಿಕ್ಕಿನಲ್ಲಿ ನಾವು ಹೊರಟ್ರೆ ಯುವಕ ಖಂಡಿತ ಮುಂದೆ ಬರ್ತಾನೆ. ಆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಒಂದು ಗುರಿ ಇಟ್ಕೊಂಡು ಹೋಗ್ಬೇಕು ಅಂತ ನಾನು ಬಯಸ್ತೇನೆ. ಸರ್, ನಿಮ್ಮ ಕಡೆಯಿಂದ ಶಾಸಕರಾದಾಗ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಹೇಗೆ ನಾವು ಅಪೇಕ್ಷಿಸಬಹುದು ಸರ್ ಯುವಜನತೆ? ಕಳೆದ 15 ವರ್ಷಗಳಿಂದ ಕೂಡ ಉದ್ಯೋಗ ಮೇಳಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ನಮ್ಮ ರಾಜಕೀಯದಲ್ಲಿ ಯಾವುದು ಅಜೆಂಡಾ ಇರಲಿಲ್ಲ, ರಾಜಕೀಯದಲ್ಲಿ ಯಾರು ಮಾಡೋದು ನನಗೆ ಹೇಳಿರಲಿಲ್ಲ. ಅದರಲ್ಲಿ ನಾವು ಮಾಡಬೇಕು ಅನ್ನೋದು. ಯುವಕರು ಈ ದೇಶದಲ್ಲಿ ನಿರಾಶರಾಗಬಾರ್ದು. ಒಂದು ಕಡೆ ಅನೇಕ ಇಂಡಸ್ಟ್ರಿಗಳಿದ್ದಾವೆ, ಇಂಡಸ್ಟ್ರಿಗಳಲ್ಲಿ ಬೇಕಾದಂಥ ಅರ್ಹ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ, ಬೇಕಾದಂಥ ಸೂಟಬಲ್ ಕ್ಯಾಂಡಿಡೇಟ್ ಅವ್ರಿಗೆ ದೊರಕ್ತಾ ಇಲ್ಲ. ಇಲ್ಲಿ ಕ್ಯಾಂಡಿಡೇಟ್ಗಳಿಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ. ಇವರಿಬ್ಬರು ನಡುವೆ ಸೇರ್ಪೆ ಆಗಬೇಕು ಅಂತೇಳಿ ಇವತ್ತೊಂದು 15 ವರ್ಷದಿಂದ 6 ತಿಂಗಳಿಗೊಮ್ಮೆ ಉದ್ಯೋಗ ಮೇಳಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈಗ 1 ತಿಂಗಳಿಂದನೂ ಕೂಡ ಮಾಡಿದೆ. ಅದರಲ್ಲಿ ಸಾವಿರಾರು ಜನ ಯುವಕರುಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆ ಯುವಕರಿಗೆ ಯಾವತ್ತೋ ನಿರಾಶರಾಗದೆ ಆಶಾವಾದಿಗಳಾಗಿ ಕೆಲಸಗಳನ್ನ ಮಾಡಲಿ ಅಂತೇಳಿ ಉದ್ಯೋಗ ಮೇಳಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಅಲ್ಲಿ ಪೂರ್ವವಾದಂಥ ಕೆಲಸಗಳನ್ನ ಅವ್ರಿಗೆ ನಾನು ಕಂಪ್ಯೂಟರ್ ಎಜುಕೇಶನ್ ಫ್ರೀಯಾಗಿ ಮಾಡಬೇಕು, ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕೊಡಬೇಕು ಅಂತೇಳಿ ನಾನು ಸೆಂಟರ್ ಓಪನ್ ಮಾಡಿ ಎಲ್ಲ ಉಚಿತವಾಗಿ ಕಂಪ್ಯೂಟರ್ ಕ್ಲಾಸು ಮತ್ತೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೆ. ಕಟ್ಟ ಕಡೆಯ ಪ್ರಶ್ನೆ ಸರ್, ಈ ಸಂದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ? ತಾವು ಕೂಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿ ನೀವು ಮುಂದಿನ ದಿನಗಳಲ್ಲೂ ಕೂಡ ಒಬ್ಬ ಮಾಧ್ಯಮದ ಪ್ರಾಮಾಣಿಕ ವಿದ್ಯಾರ್ಥಿಯಾಗಿ ಶ್ರಮವಹಿಸಿ ಮಾಡಿ ಖಂಡಿತ
ಮೇಲೆ ಬರ್ತೀರಾ. ಆಮೇಲೆ ನೀವು ಯಾವುದೋ ಒಂದು ಚಾನಲ್ಗೋ ಯಾವುದೋ ಒಂದು ಪತ್ರಿಕೆಗೋ ವರ್ಕ್ ಮಾಡುವಾಗ ಪ್ರಾಮಾಣಿಕವಾಗಿ ದೇಶದ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿ. ಮಾಲೀಕ ಯಾವುದೋ ಒಂದು ಪಕ್ಷದ ಸಿದ್ಧಾಂತಕ್ಕೆ ಯಾವುದೋ ಒಂದು ಪಕ್ಷಕ್ಕೆ ಬಲಿಯಾಗಿರ್ತಾರೆ ಮಾಲೀಕರುಗಳು, ಅವರು ಯಾವುದೇ ಸಿದ್ಧಾಂತನ ಏರ್ಬೇಕು ಅಂತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಲವಾರು ಚಾನಲ್ಗಳು ಒಂದೊಂದು ಪಕ್ಷಕ್ಕೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಅವರು ಆ ಸಿದ್ಧಾಂತನ ಹೇರಿ ಮೇಲೆ ಹೇಳ್ತಾರೆ. ಆದರೂ ಕೂಡ ದೇಶ ಮುಖ್ಯ ಆಗುತ್ತೆ, ದೇಶದ ಯುವ ಜನತೆ ಮುಖ್ಯ ಆಗುತ್ತೆ, ದೇಶದ ಅಭಿವೃದ್ಧಿ ಮುಖ್ಯ ಆಗುತ್ತೆ. ಹಾಗಾಗಿ ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಧ್ಯ ಆದಷ್ಟು ಕೂಡ ದೇಶದ ದೃಷ್ಟಿನ ಒಂದು ಗುರಿ ಇಟ್ಕೊಂಡು ನೀವು ಮಾಧ್ಯಮದ ಚಾನಲ್ನಲ್ಲಿ ಕೆಲಸಗಳನ್ನ ಮಾಡಿದ್ರು ಕೂಡ ಆ ದಿಕ್ಕಿನಲ್ಲಿ ನಿಮ್ಮ ಪ್ರಾಮಾಣಿಕತೆನ ಉಳಿಸ್ಕೊಂಡು ಹೋಗಿ. ಅದು ಯಾವತ್ತಿದ್ರೂ ದೇಶ ಗುರುತಿಸುತ್ತೆ, ಸಮಾಜ ಗುರುತಿಸುತ್ತೆ ಅಂತ ಇವತ್ತಿಗೂ ಕೂಡ ನೆನ್ಕೊಳ್ತಾರೆ. ಅಂತಂತ ಒಳ್ಳೊಳ್ಳೆ ಮಾಧ್ಯಮದವ್ರನ್ನ ಇಡೀ ದೇಶ ಮೆಚ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಬದುಕು ನಡೆಸಬೇಕು, ಬದುಕು ಸುತ್ತ ಆಸೆ ಆಮಿಷಗಳು ಇರ್ತವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದೇಶ ಮುಖ್ಯ ಅಂತಕ್ಕಂಥದ್ದು ಕೂಡ ಅರ್ಥ ಮಾಡಿಕೊಂಡು ದೇಶದ ಜನತೆ, ಸಮಾಜ, ನ್ಯಾಯ ಹೇಗಿರುತ್ತೆ ಅಲ್ಲಿಗೆ ನಿಮ್ಮ ತೀರ್ಮಾನಗಳಿರಲಿ. ಆ ದಿಕ್ಕಿನಲ್ಲಿ ಜನಕ್ಕೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿ ಅಂತೇಳಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಿ, ಎತ್ತರಕ್ಕೆ ಬೆಳೆ ರೀತಿಯಲ್ಲಿ ಹಾರೈಸ್ತೇನೆ. ಈ ಸಂದರ್ಶನ ಮಾಡೋದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಸರ್, ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.